ಸಿದ್ದರಾಮಯ್ಯನವರು ಸ್ವತಃ ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಅಲ್ಲ 87 ಕೋಟಿ ಆಗಿರುವುದು ಅಂತ ಅಧಿವೇಶನದ ಒಳಗೆ ಅವರು ಒಪ್ಕೊಂಡಿದ್ದಾರೆ. ನಂಬರ್ 1. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಕೇವಲ ನಾಗೇಂದ್ರ ಕಾರಣ ಅಲ್ಲ. ನಾಗೇಂದ್ರ ಒಬ್ಬ ಮಂತ್ರಿ, ಅವರಿಗೆ ಜವಾಬ್ದಾರಿ ಇತ್ತು, ಹೌದು, ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ತೆಲಂಗಾಣದ ಚುನಾವಣೆಗೆ ದುಡ್ಡು ಕೊಡುವಂಥ ಹೊಣೆಯನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ. ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದ್ರೆ, ನಮ್ಮ ಬಡವರ ಹಣ ಹೋಗಿದ್ರೆ, ಸರ್ಕಾರದ ಹಣ ಹೋಗಿದ್ರೆ, ನಮ್ಮ ತೆರಿಗೆ ಹಣ ಹೋಗಿದ್ರೆ ಅದಕ್ಕೆ ಕಾರಣ ಅದರ ಹಿಂದಿರುವಂಥ ಬಹಳ ದೊಡ್ಡ ಶಕ್ತಿ ಅದು ಮುಖ್ಯಮಂತ್ರಿಗಳು. ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಭ್ರಷ್ಟಾಚಾರದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ನಂಬರ್ 2, ಮೈಸೂರಿನ ಮೂಡ ನಿಮ್ಮೆಲ್ಲರಿಗೆ ಗೊತ್ತಿರುವಂಥ ಸತ್ಯ. 92ರಲ್ಲಿ ಕೊಟ್ಟಿರುವಂಥ ಜಮೀನಿಗೆ ವಿಜಯನಗರದ 3ನೇ ಹಂತ ಮತ್ತು 4ನೇ ಹಂತದಲ್ಲಿ ಸೈಟ್ ಇವರು ಹೇಗೆ ತಗೊಂಡ್ರು? ಮತ್ತೆ ಸಿದ್ದರಾಮಯ್ಯನವರು ಎಲ್ಲ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಸಂವಿಧಾನಾತ್ಮಕ ಪೋಸ್ಟಲ್ಲಿ ಇದ್ದರು, ಮಂತ್ರಿ ಆಗಿದ್ರು, ಇಲ್ಲ ವಿರೋಧ ಪಕ್ಷದ ನಾಯಕ ಆಗಿದ್ರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. 92ರ ನಂತರ ಕೂಡ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ಒಂದಲ್ಲ ಒಂದು ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಅವರು ಇದ್ದರು. ಅವರ ಮೂಗಿನ ನೇರದ ಮುಂದೆನೇ ಈ ಒಂದು ಸೈಟ್ ಹಂಚಿಕೆಯ ಪ್ರಕ್ರಿಯೆ ನಡೆದಿದೆ. ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಮೂಡದಲ್ಲಿ ನಮಗೆ ಕಾಂಪನ್ಸೇಷನ್ ಸಿಗಬೇಕು. ಮುಖ್ಯಮಂತ್ರಿಗಳು ಯಾವುದಕ್ಕೆ ನಿಮಗೆ ಕಾಂಪನ್ಸೇಷನ್ ಸಿಗಬೇಕು? ಮೂಡದ ನಿರ್ಧಾರ 50-50 ಅಂತ ಆಗಿರುವಂಥದ್ದು, 50-50 ಹಂಚಿಕೆಯ ನಿರ್ಧಾರ ಆಗಿರುವಂಥದ್ದು ಪ್ರಾಸ್ಪೆಕ್ಟಿವ್ ಆಗಿ, ರಿಟ್ರೋಸ್ಪೆಕ್ಟಿವ್ ಅಲ್ಲ. ಅಂದರೆ ಹಿಂದೆ ಯಾರು 92ರಲ್ಲಿ ಜಮೀನು ಕೊಟ್ಟಿದ್ದಾರೆ ಅವರಿಗಲ್ಲ, ಮುಂದೆ ಯಾರು ಕೊಡುವವರಿದ್ದಾರೆ 2017 ನಂತರ ಅವರಿಗೆ ಆಗಿರುವಂಥದ್ದು. ಅಂದರೆ ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ಇಲ್ಲಿಗಲ್ ಆಗಿ ಮೂಡದಲ್ಲಿ ಇವತ್ತು ಕಾಂಪನ್ಸೇಷನ್ ಅನ್ನು ಕ್ಲೈಮ್ ಮಾಡ್ತಾ ಇದ್ದೀರಿ. ನಿಮಗೆ ಕಾನೂನು ಗೊತ್ತಿದೆ, ನೀವೇ ಸ್ವತಃ ವಕೀಲರು. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಅವರ ಕುಟುಂಬ ಈ ಒಂದು ಮೂಡದ ಹಗರಣದಲ್ಲಿ ಭಾಗಿಯಾಗಿದ್ರು ಕೂಡ ಇವತ್ತು ಈ ಕೇಸನ್ನು ರಾಜ್ಯಪಾಲರ ಹತ್ರ ಹಾಕಿರೋದು BJP ಅಲ್ಲ, ಒಬ್ಬ ಸಾರ್ವಜನಿಕ ವ್ಯಕ್ತಿ. ಅವನು ಯಾರು ಹಾಕಿದ್ದಾರೆ ಅವರು ಗವರ್ನರ್ ಹತ್ರ ಹೋಗಿದ್ದಾರೆ. ಗವರ್ನರ್ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಯಾವುದರಲ್ಲಿ ಈ ಥರಲ್ಲಿ ಡೌಟ್ ಇದ್ರೆ, ಸಂಶಯ ಇದ್ದಾಗ ಅವರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಶೋಕಾಸ್ ನೋಟ್ ಕೊಟ್ಟ ತಕ್ಷಣ ನಿನ್ನೆ ಬೆಳಿಗ್ಗೆ ಸಭೆ ಸೇರ್ತಾರೆ, ಮುಖ್ಯಮಂತ್ರಿಗಳು ಇರಲ್ಲ, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಗವರ್ನರ್ ವಿರುದ್ಧನೇ ಆಕ್ಷನ್ ತಗೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಗವರ್ನರ್ ಅನ್ನ ಹೆದರಿಸುವಂತ ಕೆಲಸ, ಗವರ್ನರ್ ಅನ್ನ ಬೆದರಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಮೇಡಮ್, ಗವರ್ನರ್